ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಮೊದಲು ಕೊರಿಂಥಿ 13ನೇ ಅಧ್ಯಾಯ 1ನೇ ವಚನ. ನಾವು ಮನುಷ್ಯರ ಭಾಷೆಗಳು ದೇವದೂತರ ಭಾಷೆಗಳಲ್ಲಿ ಆಡುವನಾದರೂ ಪ್ರೀತಿ ಇಲ್ಲದವರಾದರೆ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆ ತಿಳಿದರೂ ಬೆಟ್ಟಗಳನ್ನು ತಡೆದುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾವು ಪ್ರೀತಿ ಇಲ್ಲದವರಾದರೆ ನಮ್ಮ ಹೃದಯವು ದೇವರು ಬೇಕು. ನಮ್ಮ ಹೃದಯದಲ್ಲಿ ದೇವರು ನಿವಾಸಿಸಬೇಕು. ನಾವು ದೇವರ ಸಂಗಡ ಮಾತಾಡಬೇಕು, ದೇವರ ಸಹವಾಸ ಮಾಡಬೇಕು ಅಂತ ನಿಮಗಿರುತ್ತೆ. ಆದರೆ ಮೆತ್ತನೆ ಮನಸ್ಸು, ಹೊಸ ಮನಸ್ಸು, ಹೊಸ ಹೃದಯ ನಿಮಗೆ ಬೇಕು. ಹೊಸ ಹೃದಯ ನಿಮಗೆ ಬೇಕಂದ್ರೆ ತಾಳ್ಮೆ ಬೇಕು, ಸಹವಾಸ ಬೇಕು, ದೇವರ ಕೃಪೆಗಾಗಿ ಅಪೇಕ್ಷಿಸಬೇಕು. ನಮಗೋಸ್ಕರ ಸಿಲುಬೆ ಹತ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ದೇವರು 2000 ವರ್ಷ ಆಯಿತು, 25 ವರ್ಷನೇ ನಡೀತಾ ಇದೆ. ನೂತನ ಮನಸ್ಸು, ಹೊಸ ಮನಸ್ಸು ನಮಗೆ ಬೇಕು. ಆ ಹೊಸ ಮನಸ್ಸಿನಿಂದ ನಮಗೆ ಪ್ರೀತಿ ಸಿಗುತ್ತೆ, ರಕ್ಷಣೆ ಹೊಂದಬೇಕು. ಆ ರಕ್ಷಣೆಯಿಂದ ಅನೇಕ ಜನರಿಗೆ ಹೊಸ ಜೀವನ ಕೊಡಬೇಕು. ತಾಳ್ಮೆಯಿಂದ ಇದು ಸಾಧ್ಯವಾಗುತ್ತೆ. ನೀನು ರಕ್ಷಣೆ ಹೊಂದಬೇಕು ಅಂದರೆ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನೀನು ರಕ್ಷಣೆ ಹೊಂದಬೇಕು. ರಕ್ಷಣೆಯಲ್ಲಿ ವಿಮೋಚನೆ ಇದೆ. ಎಷ್ಟೋ ಖರ್ಚು ಮಾಡಿದ್ದಾರೆ. ಅವರ ಪವಿತ್ರವಾದ ರಕ್ತವನ್ನು ಸುರಿಸಿ ನಮಗೆ ಕೃಪೆ ಕೊಟ್ಟಿದ್ದಾರೆ. ಈ ಕೃಪೆಯಿಂದ ನಮಗೆ ರಕ್ಷಣೆ ಸಿಗುತ್ತೆ. ನನ್ನ ದೇಹವು ಸುಡುವುದಕ್ಕೆ ಒಪ್ಪಿಸಿಕೊಟ್ಟರು ಪ್ರೀತಿ ಇಲ್ಲವನ್ನಾದರೆ ನನಗೇನು? ನಾನು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಆದರೆ ನನಗೆ ಆಶೀರ್ವಾದ ಬರ್ತಾ ಇಲ್ಲ. ನಾನು ರಕ್ಷಣೆ ಹೊಂದ್ತಾ ಇಲ್ಲ. ನನ್ನ ಬ್ರತುಕು ಸರಿ ಇಲ್ಲ. ಡಿಪ್ರೆಷನ್ನಲ್ಲಿ ಹೋಗ್ಬಿಡ್ತಾರೆ ಸ್ವಲ್ಪ ಜನ. ದೇವರು ಗೊತ್ತು, ಎಷ್ಟೋ ಭಕ್ತಿ ಮಾಡ್ತಾರೆ, ದೇವರ ಪ್ರೀತಿಯನ್ನು ಸಹವಾಸವನ್ನು ಮಾಡ್ತಾರೆ, ಆದರೆ ಪ್ರೀತಿ ಇರುವುದಿಲ್ಲ. ಪ್ರೀತಿ ಇರಬೇಕು ಅಂದರೆ ನೀನು ಪಶ್ಚಾತ್ತಾಪ ಪಡಬೇಕು, ನಿನ್ನ ಪಾಪಗಳು ಒಪ್ಪಿಸ್ಕೊಡ್ಬೇಕು. ಯೇಸುವೇ, ನನ್ನನ್ನು ಕ್ಷಮಿಸು, ನನ್ನ ಹೃದಯದಲ್ಲಿ ಬಾ, ನನಗೆ ಬುದ್ಧಿ ಹೇಳು, ನನ್ನನ್ನು ನಡೆಸು, ನನಗೆ ರಕ್ಷಣೆ ಕೊಡು. ರಕ್ಷಣೆಯಿಂದಲೇ ನಿನಗೆ ನೂತನ ಮನಸ್ಸು ಬರುತ್ತೆ, ಹೊಸ ಮನಸ್ಸು ಬರುತ್ತೆ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ತಾಳ್ಮೆ ಇದೆಯಾ? ತಾಳ್ಮೆ ಇದ್ರೆ ನೀನು ಬಹುವಾಗಿ ಫಲಿಸ್ತೀಯ. ನಿನ್ನ ಹತ್ರ ಅನೇಕ ವರಗಳಿರುತ್ತವೆ. ಗುರಿಯಾಗಿ ಜೀವಿಸಬೇಕು. ಗುರಿ ಇದ್ರೆ ನೀನು ದೇವರ ಸಹವಾಸದಿಂದ ಇರ್ತೀಯ. ಮಾಡುವ ಪ್ರತಿ ಕೆಲಸದಲ್ಲಿ ಅನೇಕ ಜನರಿಗೆ ರಕ್ಷಣೆ ಕೊಡಬೇಕು ಅಂತ ನೀನು. ರಕ್ಷಣೆ ಹೆಂಗೆ ಸಿಗುತ್ತೆ? ದೇವರ ಕೃಪೆಯಿಂದ ಸಿಗುತ್ತೆ. ಹೊಸ ಮನಸ್ಸು ಬರುತ್ತೆ. ನೀನು ಕಠಿಣವಾಗಿರುವುದಿಲ್ಲ. ಅನೇಕ ಜನರಿಗೆ ನಿನ್ನ ಕೋಪ ತೋರಿಸುವುದಿಲ್ಲ. ಇಂದಿನ ದಿವಸ ಕೋಪ ತೋರಿಸಿ ಎಷ್ಟೋ ಜನ ಬೇಡಿಗಳು, ಬಂಧಕಗಳು, ಕಟ್ಟುಗಳು ಇದರಲ್ಲಿ ಇಲ್ಲೇ ಎದ್ದು ಬಿಡ್ತಾರೆ. ಅವನು ಹೊಡಬೇಕು,
ಹೊಡಿಬೇಕು, ಸಾಯಿಸಬೇಕು. ಏನ್ರಿ ಇದು ಮನಸ್ಸು? ಇಂಥ ಮನಸ್ಸು ಒಳ್ಳೆಯದಲ್ಲ. ಪ್ರೀತಿ ದಯ ತೋರಿಸುವುದು. ಪ್ರೀತಿ ದಯ ತೋರಿಸುತ್ತೆ. ಪ್ರೀತಿ ನಮಗೆ ಬಹು ತಾಳ್ಮೆಯುಳ್ಳದ್ದು. ಪ್ರೀತಿ ನಮಗೆ ದಯ ತೋರಿಸುವುದು. ಪ್ರೀತಿಯು ನಮಗೆ ಹೊಟ್ಟೆ ಕಿಚ್ಚು ಪಡೆಯುವುದಿಲ್ಲ, ಹೊಗಳುವುದಿಲ್ಲ. ಸುಮ್ಮನೆ ಇರ್ತೀಯ, ಸೈಲೆಂಟ್ ಆಗಿರ್ತೀಯ, ಅನೇಕರಿಗೆ ರಕ್ಷಣೆ ಮಾರ್ಗವನ್ನು ತೋರಿಸ್ತೀಯ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ನನ್ನ ಹತ್ರ ಬರ್ರಿ, ನಿಮ್ಮ ಹತ್ರ ಬರ್ತೀನಿ. ಪಶ್ಚಾತ್ತಾಪಡ್ರಿ, ನಿಮ್ಮ ಪಾಪಗಳನ್ನು ಬಯಸ್ರಿ, ಪಾಪಗಳನ್ನು ಅರಿಕೆ ಮಾಡ್ಕೊಳ್ರಿ, ಶುದ್ಧಿ ಮಾಡ್ಕೊಳ್ರಿ. ನಿಮ್ಮ ಹೃದಯ ಶುದ್ಧಿ ಇದ್ದರೆ ನಾನು ನಿಮ್ಮ ಹತ್ರ ಇರ್ತೀನಿ, ನಿಮ್ಮ ಹೃದಯದಲ್ಲಿ ನಿವಾಸ ಮಾಡ್ತೀನಿ. ನಿಮ್ಮ ಸಲುವಾಗಿ ನಾನು ಜೀವಿಸ್ತಾ ಇದ್ದೀನಿ. ನೋಡ್ರಿ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತೆ. ಪ್ರೀತಿ ಎಲ್ಲವನ್ನು ಅಡಗಿಸಿಕೊಳ್ಳುತ್ತೆ, ಎಲ್ಲವನ್ನು ನಂಬುತ್ತೆ, ಎಲ್ಲವನ್ನು ನಿರೀಕ್ಷಿಸುತ್ತೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತೆ. ನಿನ್ನ ಹತ್ರ ರಕ್ಷಣೆ ಇದ್ರೆ ಪ್ರೀತಿ ಇದ್ದ ಹಾಗೆ. ನಿನ್ನ ಹತ್ರ ರಕ್ಷಣೆ ಇದ್ರೆ ಪ್ರೀತಿ ಇದ್ದ ಹಾಗೆ. ರಕ್ಷಣೆ ಹೆಂಗೆ ಸಿಗುತ್ತೆ? ಹೊಸ ಮನಸ್ಸು ಹೆಂಗೆ ಬರುತ್ತೆ? ನಿನ್ನ ಪಶ್ಚಾತ್ತಾಪಟ್ರೆ, ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟ ದೇವರಿಗೆ ನೀನು ಪ್ರಾರ್ಥನೆ ಮಾಡಿದರೆ, ನೀನು ಪಶ್ಚಾತ್ತಾಪಟ್ರೆ ನಿನಗೆ ಹೊಸ ಮನಸ್ಸು ಬರುತ್ತೆ. ಹೊಸ ಜೀವನದಲ್ಲಿ ನೀನು ಮುಂದಕ್ಕೆ ಹೋಗ್ತೀಯ. ನೂತನ ಮನಸ್ಸು ಬರುತ್ತೆ, ರಕ್ಷಣೆವಂತೀಯ. ಪ್ರೀತಿ ನಿರೀಕ್ಷಣೆ ತೋರಿಸುತ್ತೆ. ಪ್ರೀತಿ ಎಲ್ಲವನ್ನು ಅಡಗಿಸಿಕೊಳ್ಳುತ್ತೆ, ಎಲ್ಲವನ್ನು ನಂಬುತ್ತೆ, ಎಲ್ಲವನ್ನು ನಿರೀಕ್ಷಿಸುತ್ತೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತೆ. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರೀತಿ ಎಂದಿಗೂ ಅಪಕಾರ ಮಾಡದು, ಉಪಕಾರವನ್ನೇ ಮಾಡುತ್ತೆ. ಎಂದಿಗೂ ಬಿದ್ದು ಹೋಗೋದಿಲ್ಲ. ಯಾವಾಗಾದರೂ ಗೆಲ್ಲಬೇಕಂದ್ರೆ ಜಯವು ಪ್ರೀತಿಗೆ. ಪ್ರೀತಿ ಮಾಡ್ರಿ, ಪ್ರೀತಿಯಾಗಿ ನಡೆದುಕೊಳ್ಳ್ರಿ. ನಿನ್ನ ನೆರೆಯವನ್ನು ಪ್ರೀತಿಸಂತಂದು ಹೇಳಿದ್ದಾನೆ. ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ಯೇಸು ಕ್ರಿಸ್ತನನ್ನು ಆರಾಧಿಸ್ರಿ. ಹೊಸ ಮನಸ್ಸು ಪಡೀರಿ, ರಕ್ಷಣೆ ಹೊಂದ್ರಿ. ನೀನು ರಕ್ಷಣೆ ಹೊಂದ್ರಿ, ದೇವದೂತರು ಎಷ್ಟೋ ಸಂತೋಷ ಪಡ್ತಾರೆ. ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವುದು. ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದು, ಸತ್ಯಕ್ಕೆ ಜಯವಾಗುವುದು. ಸಂತೋಷದಲ್ಲಿ ಸಮಾಧಾನವಿದೆ. ನಮಗೋಸ್ಕರ ಶಿಲುಬೆ ಹತ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು, ರಕ್ತ ಒಂದೊಂದು ಬೊಟ್ಟಿನಲ್ಲಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಲ್ಪಟ್ಟಿದ್ದೇವೆ. ಹೊಸ ಮನಸ್ಸು ಕೊಟ್ಟಿದ್ದಾನೆ, ರಕ್ಷಣೆ ಕೊಟ್ಟಿದ್ದಾನೆ. ರಕ್ಷಣೆ ಪಡಿಬೇಕಂದ್ರೆ ಯೇಸು ಕ್ರಿಸ್ತನ ಮೂಲಕವೇ ರಕ್ಷಣೆ ನಿಮಗೆ ಸಿಗುತ್ತೆ. ರಕ್ಷಣೆ ಪಡಿಬೇಕಂದ್ರೆ ಪಾಪಿ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಮಾತ್ರವೇ, ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರವೇ ನಿನಗೆ ರಕ್ಷಣೆ ಸಿಗುತ್ತೆ. ಯಾವ ನಾಮದಲ್ಲಿ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತ ನಾಮದಲ್ಲಿ ರಕ್ಷಣೆ ಇದೆ. ಆದರೆ ಪ್ರೀತಿ ಎಲ್ಲರಿಗೂ ಸಿಗೋದಿಲ್ಲ. ಗುರ್ತಿಟ್ಕೊಳ್ರಿ, ಪ್ರೀತಿಯಾಗಿ ನಡೆದವರು ದೇವರ ಮನಸ್ಸನ್ನು ಹೊಂದ್ಕೊಳ್ತಾರೆ. ದೇವರು ಅವರ ಹತ್ರ ನಿವಸಿಸ್ತಾರೆ. ದೇವರ ಮನಸ್ಸು ಅವರಿಗೆ ಬರುತ್ತೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ. ಪ್ರೀತಿ ಎಂದಿಗೂ ಬಿದ್ದೋಗೋದಿಲ್ಲ. ಪ್ರವಾದಿಗಳಾದರೂ, ವಾಣಿಯಾದರೂ ನಿಂತು ಹೋಗುತ್ತವೆ, ವಿದ್ಯೆ ಆದರೂ ಇಲ್ಲದಂತಾಗುತ್ತೆ, ಆದರೆ ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ. ಆದರೆ ಪ್ರೀತಿ ಎಂದಿಗೂ ಬಿದ್ದು ಹೋಗೋದಿಲ್ಲ. ನಿನಗೆ ಸ್ತೋತ್ರ ಸ್ತೋತ್ರ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಪ್ರೀತಿ ದಯ ತೋರಿಸುವುದು. ಪ್ರೀತಿ ಹೊಟ್ಟೆಗಚ್ಚು ಪಡೆಯುವುದಿಲ್ಲ. ಪ್ರೀತಿ ಇಲ್ಲದಕ್ಕೆ ಅಲ್ಲಯ್ಯ ನಾವು ಒಬ್ಬರನ್ನೊಬ್ಬರು ಹೊಡ್ಕೊಳ್ತಾ ಇರ್ತೀವಿ. ಪ್ರೀತಿಯಿಂದ ನಡ್ಕೊಂಡೋಣ, ರಕ್ಷಣೆ ಹೊಂದ್ಕೊಳ್ಳೋಣ. ರಕ್ಷಣೆಯಲ್ಲಿ ಸಂತೋಷವಿದೆ, ಸಮಾಧಾನವಿದೆ, ಕೃಪೆ ಇದೆ. ಯೇಸು ಕ್ರಿಸ್ತನ ಮೂಲಕವೇ ರಕ್ಷಣೆ ಸಿಗುತ್ತೆ. ಅಪ್ಪ, ನಿನಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ